ಕೊಂಬೆ ಬಿದ್ದು ಯುವಕ ಆಸ್ಪತ್ರೆ ಪಾಲಾಗಿದ್ದು ಗಾಯಾಳು ಅಕ್ಷಯ್ಗೆ ಚಿಕಿತ್ಸೆ ಮುಂದುವರೆದಿದೆ. ಬೆಂಗಳೂರಿನ ಬನಶಂಕರಿಯಲ್ಲಿ ಈ ಘಟನೆ ನಡೆದಿತ್ತು. 3 ದಿನ ಕಳೆದರೂ ಕೂಡ ಅಕ್ಷಯ್ ಸ್ಪಂದಿಸ್ತಾ ಇಲ್ಲ. ತಲೆಯಿಂದ ನಿರಂತರವಾಗಿ ರಕ್ತಸ್ರಾವ ಆಗ್ತಾ ಇದೆ. ಘಟನೆ ನಡೆದ ದಿನವೇ ಶಸ್ತ್ರಚಿಕಿತ್ಸೆ ಮಾಡಿದ್ರು ವೈದ್ಯರು. ಆದರೆ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡಿಲ್ಲ ಇಲ್ಲಿವರೆಗೆ. 3 ದಿನ ಕಳೆದರೂ ಕೂಡ ಅಕ್ಷಯ್ ಸ್ಪಂದಿಸ್ತಾ ಇಲ್ಲ. ಬೆಂಗಳೂರಿನ ಬನಶಂಕರಿಯಲ್ಲಿ ಈ ಘಟನೆ ನಡೆದಿದೆ. ಮರ ತಲೆ ಮೇಲೆ ಬಿದ್ದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸಿಸಿಟಿವಿ ಫುಟೇಜ್ನ ದೃಶ್ಯ ಇದು. ಯಾವ ರೀತಿ ಮರ ತಲೆ ಮೇಲೆ ಬಿತ್ತು ಅಂತ. ತೀವ್ರವಾಗಿ ಗಾಯಗೊಂಡಿದ್ದ ಅಕ್ಷಯ್ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಆಸ್ಪತ್ರೆಗೆ ಬಂದ ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ವೈದ್ಯರು. ಆದರೆ ಸದ್ಯಕ್ಕೆ ಅಕ್ಷಯ್ 3 ದಿನ ಕಳೆದರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ನಿರಂತರವಾಗಿ ತಲೆಯಿಂದ ರಕ್ತಸ್ರಾವ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಘಟನೆ ನಡೆದ ದಿನವೇ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದ್ರು. ಇನ್ನು 24 ಗಂಟೆಗಳ ಕಾಲ ಏನೂ ಹೇಳೋದಕ್ಕಾಗಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಗಾಯಾಳು ಅಕ್ಷಯ್ ಕೋಮಾದಲ್ಲಿದ್ದಾರೆ. ಅಕ್ಷಯ್ ಆರೋಗ್ಯದ ಬಗ್ಗೆ ಡಾಕ್ಟರ್ ಶ್ರೀದತ್ ಮಾಹಿತಿ ಕೊಟ್ಟಿದ್ದಾರೆ. ತಲೆ ಬುರುಡೆಗೆ ತೀವ್ರವಾಗಿ ಪೆಟ್ಟಾಗಿದೆ. ಸದ್ಯಕ್ಕೆ ಐಸಿಯುನಲ್ಲಿ ಚಿಕಿತ್ಸೆ ನಡೀತಾ ಇದೆ. ವೆಂಟಿಲೇಟರ್ ಸಪೋರ್ಟ್ನಿಂದ ಇದ್ದಾರೆ. ಅಕ್ಷಯ್ ಆರೋಗ್ಯದ ಬಗ್ಗೆ ವೈದ್ಯರು ಕೊಟ್ಟಿರೋ ಅಪ್ಡೇಟ್ಸ್ ಇದು. ಪೇಷಂಟ್ ಅಕ್ಷಯ್ ಅಂತ ಹೇಳಿ ಅವರು ಮೊನ್ನೆ ದಿನ ತಲೆ ಮೇಲೆ ಮರ ಬಿತ್ತು ಅಂತ ಹೇಳಿ ತಲೆಗೆ ಏಟಾಗಿದೆ ಅಂತ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. CT ಸ್ಕ್ಯಾನ್ ಎಲ್ಲ ನೋಡಿದ್ರಲ್ಲಿ ಮಿದುಳಿಗೆ ತುಂಬ ತೀವ್ರವಾಗಿ ಪೆಟ್ಟು ಬಿದ್ದಿತ್ತು. ತಲೆಬುರುಡೆನಲ್ಲಿ ತುಂಬ ಫ್ರ್ಯಾಕ್ಚರ್ಗಳಾಗಿದ್ದವು. ಸೊ ಹಾಗಾಗಿ ಎಮರ್ಜೆನ್ಸಿಯಾಗಿ ಅವ್ರಿಗೆ ನಾವು ಸರ್ಜರಿ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಮೊನ್ನೆ ಎಮರ್ಜೆನ್ಸಿ ಸರ್ಜರಿ ಮಾಡಿದ್ದೀವಿ. ಇವಾಗ ಸದ್ಯಕ್ಕೆ ಅವರು ICUನಲ್ಲಿ ಇದ್ದಾರೆ. ಸದ್ಯಕ್ಕೆ ಅವ್ರ ಕಂಡೀಷನು ತುಂಬಾ ಕ್ರಿಟಿಕಲ್ ಇದೆ. ವೆಂಟಿಲೇಟರ್ ಸಪೋರ್ಟಲ್ಲಿ ಇದ್ದಾರೆ. ಹಾಗೂ ಅವ್ರದ್ದು ವೈಟಲ್ ಸೈನ್ಸ್ ಏನಿದೆ, BP ಹಾಗೂ ಮಿಕ್ಕಿದ್ದ ಏನೇನು ಅಂಗಾಂಗಗಳ ಕೆಲಸ ಇದೆ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಮೆಡಿಸಿನ್ಸ್ ನಡೀತಾ ಇದೆ. ಅಂದರೆ ಲೈಫ್ ಸಪೋರ್ಟ್ಸ್ನಲ್ಲಿ ಇದ್ದಾರೆ. ಸೊ ಸದ್ಯದ ಪರಿಸ್ಥಿತಿನಲ್ಲಿ ಕಂಡೀಷನ್ನು ಕ್ರಿಟಿಕಲ್ ಆಗಿದೆ. ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಡ್ತಾ ಇದ್ದೀವಿ. ಟ್ರೀಟ್ಮೆಂಟು ಮುಂದುವರಿತಾ ಇದೆ. ಕಂಡೀಷನ್ ಮಾತ್ರ ತುಂಬ ಕ್ರಿಟಿಕಲ್ ಇದೆ. ಚಿಕಿತ್ಸೆ ಸ್ಪಂದಿಸ್ತಿದೆ. ಕಂಡೀಷನ್ ತುಂಬ ಕ್ರಿಟಿಕಲ್ ಇದೆ ಸರ್. ಇಷ್ಟು ಬೇಗ ಹೇಳೋದು ಕಷ್ಟದ ವಿಷಯ. ತುಂಬ ಬೇಗ ಸರ್. ಇದು 24 ಗಂಟೆ ಕಾಲ ಅಷ್ಟೇ ಆಗಿರೋದು. ರೆಸ್ಪಾನ್ಸ್ ಇಷ್ಟು ಬೇಗ ಮಿದುಳಿಗೆ ಬಿದ್ದ ಏಟುಗಳಲ್ಲಿ ಇಷ್ಟು ಬೇಗ ರೆಸ್ಪಾನ್ಸನ್ನು ನೋಡೋದು ಕಷ್ಟದ ಕೆಲಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.